ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು. ಬೆಳಗ್ಗೆ ಎದ್ದು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಹೂವೆಲ್ಲ ಕಿತ್ಕೊಂಡು ಪೂಜೆ ಎಲ್ಲ ಮಾಡಿ ಫ್ರೆಶ್ ಅಪ್ ಅಂತಾಗಿ ಆಮೇಲೆ ನಾನು ಒಂದು ಈ ರೀತಿ ಔಟ್ಫಿಟ್ ಹಾಕಿದ್ದೆ. ಜಸ್ಟ್ ಒಂದು ಫ್ರಾಕ್ ಟೈಪ್ ಇರುತ್ತೆ, ಜೀನ್ಸ್ ಮೆಟೀರಿಯಲ್ ಇದು. ಅದನ್ನು ಹಾಕ್ಕೊಂಡು ವಿತ್ ಲೆಗಿನ್ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ನಮ್ಮ ನಿಯರ್ ಬೈಯೇ ಒಂದು ಬೋಟಿಕ್ ಅಂತ ಇದೆ. ಆ ಬೋಟಿಗೆ ಹೋಗಿ ನೆಕ್ಸ್ಟ್ ನಮ್ಮ ಏನು ಫಂಕ್ಷನ್ ಇದೆ ಅಂದರೆ ಮುತ್ತು ಇದ್ದಾನಲ್ವ, ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಇದ್ದೀವಿ. ಅದಕ್ಕೆ ಕಾಸ್ಟ್ಯೂಮ್ ಬೇಕಲ್ವ, ಅದಕ್ಕೋಸ್ಕರ ಸ್ಟಿಚ್ ಮಾಡ್ಸೋಕ್ಕಂತ ಹೋಗಿದ್ವಿ. ಆ್ಯಂಡ್ ನಂದು ಒಂದೆರಡು ಸ್ಯಾರಿ ಇತ್ತು, ಅದನ್ನು ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಈ ಗೌನ್ನ ನೋಡಿ ಕೇಳಿದೆ, ರೆಂಟಿಗೆ 2000 ಆಗುತ್ತೆ ಅಂತ ಹೇಳಿದ್ರು. ನಾನು ನಮ್ಮಮ್ಮನ ತೋರಿಸ್ಬಿಟ್ಟು ಹೇಳ್ತೀನಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಯಾವ ರೀತಿ ಹಾಕ್ಕೊಬೇಕು ಅಂತ ನಾನಿನ್ನೂ ಡಿಸೈಡ್ ಮಾಡಿಲ್ಲ. ಜಸ್ಟ್ ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ರೀತಿ ಇದೆ ಅಂತ. ನೋಡಿ, ಬೋಟಿಗೆ ಬಂದು ಈ ರೀತಿ ಇದೆ. ರೆಂಟ್ ಕೂಡ ಸಿಗುತ್ತೆ ಇಲ್ಲಿ. ಆ್ಯಂಡ್ ಸ್ಟಿಚ್ ಕೂಡ ಮಾಡಿಸ್ಕೊಬೋದು. ನಾನಿಲ್ಲಿ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಯಾವ ರೀತಿ ಹಾಕ್ಕೊಬೇಕಂತ. ಜಸ್ಟ್ ನಮ್ಮ ಅತ್ತಿಗೆಯವ್ರು ಹೊಲಿಸ್ತಿದ್ರು, ನಾನು ಕೂಡ ಒಂದೆರಡು ಬ್ಲೌಸ್ ಇತ್ತು ಅಲ್ವ, ಅದನ್ನು ಹಂಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಕೊಟ್ಬಿಟ್ಟು ಬಂದಿದ್ದೀನಿ. ಈ ರೀತಿ ಡ್ರೆಸ್ಸಸ್ ಎಲ್ಲ ಕೂಡ ರೆಂಟಿಗೆ ಸಿಗುತ್ತೆ. ಅಲ್ಲಿಂದ ಬಂದು ನಾವು ಇಷ್ಟು ಬೇಕು ಇಲ್ಲಿ ಒಂದು ಮಿಲ್ಕ್ ಶೇಕ್ ತೊಗೊಂಡು ಆಮೇಲೆ ಸ್ವಲ್ಪ ಗೋಬಿ, ಐಸ್ ಕೇಕ್ ಎಲ್ಲ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಯಾವುದು ಬೇಕಿತ್ತು ಅದನ್ನು ಶಾಪಿಂಗ್ ಮಾಡ್ಕೊಂಡು ಮೋರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಲಾಗ್ ಇದು. ನಾವು ಅಲ್ಲಿ ಟೆಂಪಲ್ಗೆ ಹೋಗೋಣ ಅಂತ, ನಿಯರ್ ಬೈ ಟೆಂಪಲ್ ಇದೆ, ಮಾರಮ್ಮ ದೇವಿ ಟೆಂಪಲ್ ಅಂತ. ಅಲ್ಲಿ ಟ್ಯೂಸ್ಡೇ ಆಗಿರೋದ್ರಿಂದ ನಾವು ಹೋಗ್ಬಿಟ್ಟು ಹಂಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾನು ಜಸ್ಟ್ ಒಂದು ಕುರ್ತಾ ವಿತ್ ಸ್ಕರ್ಟ್ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಅದು ನೋಡಿ, ನಮ್ಮ ಗಿಡದಲ್ಲೇ ಬಿಡ್ತಕ್ಕಂಥ ಮಲ್ಲಿಗೆ ಹೂವು ನಾನೇ ಪೋಣಿಸಿ ತೊಗೊಂಡಿದ್ದೆ. ಇದೇ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಎಲ್ಲ ಹೇಳ್ಬೇಕು. ತುಂಬ ಜನ ಇಲ್ಲಿ ಬಂದು ಏನಾದರೂ ಹರಕೆ ಕಟ್ಕೊಂಡು ಆಮೇಲೆ ಏನಾದ್ರು ಅದು ನೆರವೇರಿದ್ರೆ ತುಂಬ ಜನ ಕೋಳಿ ಎಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ದೇವ್ರು ಮಾಡ್ಕೊಂಡು ಹೋಗ್ತಾರೆ. ಯಾರಾದರೂ ಪೂಜೆ ಮಾಡ್ಸೋಕೆ ಬಂದಿರ್ತಾರಲ್ಲ ಅವ್ರನ್ನೂ ಕೂಡ ಊಟಕ್ಕೆ ಕರೆದ್ಬಿಟ್ಟು ಊಟ ಕೊಡ್ತಾರೆ. ನೋಡಿ, ಈ ರೀತಿ ಎಲ್ಲ ಅಲ್ಲೇ ಎಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅಲ್ಲೇ ದೇವಸ್ಥಾನ ತಾವೇನೆ ಎಲ್ಲ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ಯಾರ್ಯಾರು ಹೇಳಿರ್ತಾರೋ ಅವರೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಈ ರೀತಿ ಒಂದು ಹರಕೆ ಕೂಡ ಕಟ್ಕೊತಾರೆ. ಆ್ಯಂಡ್ ನಮ್ಮ ನಿಯರ್ ಬೈ ಇರೋದ್ರಿಂದ ದೇವಸ್ಥಾನ ನಾನು ಸ್ಕೂಟಿಲೇ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಬರ್ತಾ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೊಂದು ಈ ಥರ ಮರ ಇದೆಯಲ್ವ, ಅಲ್ಲಿ ಒಂದು ಜಗತಿ ಕಲ್ಲು ಥರ ಹಾಕಿದ್ರು. ನನಗೆ ಅದು ಪ್ಲೇಸ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದೆರಡು ಫೋಟೋ ತೊಗೊಂಡು ಬಂದ್ವಿ ರಿಟರ್ನ್. ಇದೇ ಒಂದು ಶಾರ್ಟ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಮತ್ತು ನಿಮ್ಮ ವ್ಯೂಸ್ ತುಂಬ ನನಗೆ ಮುಖ್ಯ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.